ಟಾಟಾ ಹೈಡ್ರೋಜನ್ ಮಹಾಕ್ರಾಂತಿ ಬಂತು 500 ಕಿಲೋಮೀಟರ್ ರೇಂಜ್ನ ಟ್ರಕ್. ಫ್ಯೂಯಲ್ ಸೆಲ್ ಅಲ್ಲ, ಎಂಜಿನ್ ನಲ್ಲೇ ಹೈಡ್ರೋಜನ್ ಬಳಕೆ. ನಮಸ್ಕಾರ ಸ್ನೇಹಿತರೆ. ಮಹತ್ವದ ಬೆಳವಣಿಗೆಯಲ್ಲಿ ದೇಶದ ನಂಬರ್ 1 ಕಮರ್ಷಿಯಲ್ ವಾಹನ ತಯಾರಿಕಾ ಕಂಪನಿ ಟಾಟಾ ದೇಶದ ಮೊದಲ ಹೈಡ್ರೋಜನ್ ಚಾಲಿತ ಹೆವಿ ಡ್ಯೂಟಿ ಟ್ರಕ್ ಟ್ರಯಲ್ಸ್ ಅನ್ನ ಶುರು ಮಾಡಿದೆ. ಫ್ಯೂಚರ್ನ ಇಂಧನ, ಗ್ರೀನ್ ಇಂಧನ, ಅಫೋರ್ಡಬಲ್ ಇಂಧನ ಅನ್ನೋದೆಲ್ಲ ಸರಿ, ಆದರೆ ಇದುವರೆಗೆ ಹೈಡ್ರೋಜನ್ ಫ್ಯೂಲ್ ಸೆಲ್ ಟೆಕ್ನಾಲಜಿ ಮಾತ್ರ ಸೌಂಡ್ ಮಾಡ್ತಾ ಇತ್ತು. ಅಂದ್ರೆ ಹೈಡ್ರೋಜನ್ ಫ್ಯೂಲ್ ಸೆಲ್ ಬಳಸಿ ಇವಿ ಮಾತ್ರ ಬಂದಿದ್ವು. ಆದ್ರೆ ಈ ಬಾರಿ ಟಾಟಾ ದೊಡ್ಡ ಕ್ರಾಂತಿ ಮಾಡಿದೆ. ಹೈಡ್ರೋಜನ್ ಬಳಸುವ ಇಂಟರ್ನಲ್ ಕಂಬಸ್ಟನ್ ಇಂಜಿನ್ ಇರೋ ಲಾರಿಯನ್ನ ರೆಡಿ ಮಾಡಿದೆ. ಎಸ್, ಡೀಸೆಲ್ ಇಂಜಿನ್ ರೀತಿ ಹೈಡ್ರೋಜನ್ ಇಂಜಿನ್ ನ ಟ್ರಕ್ ಬಂದಿದೆ. ಹೈಡ್ರೋಜನ್ ಇಂಜಿನ್ ಹೋಗಿ ಅಲ್ಲಿ ಕಂಬಸ್ಟನ್ ಆಗಿ ಎನರ್ಜಿ ಉತ್ಪತ್ತಿ ಮಾಡುತ್ತೆ. ಅಸಲಿಗೆ ಹೈಡ್ರೋಜನ್ ಬಹಳ ಡೇಂಜರಸ್ ಇಂಧನ, ಪವರ್ಫುಲ್ ದಹನಶೀಲ ವಸ್ತು. ವಾಹನಗಳ ಎಂಜಿನ್ಗಳಲ್ಲಿ ಬಳಸುವುದು ಕಷ್ಟ ಅನ್ನೋ ಲೆಕ್ಕಾಚಾರ ಇತ್ತು. ಹಾಗಿದ್ರು ಟಾಟಾ ಇಂಥ ಸಾಹಸಕ್ಕೆ ಕೈ ಹಾಕಿರೋದು ಯಾಕೆ? ಹೇಗಿದೆ ಟಾಟಾ ಹೈಡ್ರೋಜನ್ ಎಂಜಿನ್? ಇದು ಫ್ಯೂಲ್ ಸೆಲ್ ಟೆಕ್ನಾಲಜಿಗಿಂತ ಒಳ್ಳೆ ಟೆಕ್ನಾಲಜಿನ? ಅಸಲಿಗೆ ಫ್ಯೂಲ್ ಸೆಲ್ ಟೆಕ್ನಾಲಜಿ ಹೇಗೆ ಕೆಲಸ ಮಾಡುತ್ತೆ? ಈ ಎಲ್ಲ ರೋಚಕ ಮಾಹಿತಿಯನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡದೆ ನೋಡಿ. ದೇಶದ ಮೊದಲ ಹೈಡ್ರೋಜನ್ ಟ್ರಕ್. ಎಸ್ ಸ್ನೇಹಿತರೆ, ಈ ಹಿಂದೆ ಟೊಯೋಟಾ ಸೇರಿದ ಹಾಗೆ ಸಾಕಷ್ಟು ಕಂಪನಿಗಳು ಹೈಡ್ರೋಜನ್ ಚಾಲಿತ ಕಾರ್ ಲಾಂಚ್ ಮಾಡಿವೆ. ಟಾಟಾ, ಅಶೋಕ್ ಲೇಲ್ಯಾಂಡ್ ಹೈಡ್ರೋಜನ್ ಚಾಲಿತ ಬಸ್ ರೆಡಿ ಮಾಡಿ ಅವು ಆಪರೇಟ್ ಕೂಡ ಮಾಡ್ತಿವೆ. ಖುದ್ದು ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಆಗಾಗ ಹೈಡ್ರೋಜನ್ ಚಾಲಿತ ಟೊಯೋಟಾ ಮಿರಾಯ್ ಹಾಗೂ ಎಥನಾಲ್ ಚಾಲಿತ ವಾಹನದಲ್ಲಿ ಓಡಾಡ್ತಾ ಸುದ್ದಿ ಆಗ್ತಾ ಇರ್ತಾರೆ. ಆದ್ರೆ ಇವೆಲ್ಲ ಹೈಡ್ರೋಜನ್ ಆದ್ರೂ ಕೂಡ ಇಂಜಿನ್ಗೆ ಹೈಡ್ರೋಜನ್ ಹೋಗಿ ಸುಟ್ಟು ಆಮೇಲೆ ಪವರ್ ಬರೋದಲ್ಲ. ಫ್ಯೂಲ್ ಸೆಲ್ ಟೆಕ್ನಾಲಜಿ ಬಳಸೋ ವಾಹನಗಳು ಎನರ್ಜಿ ಅಲ್ಲಿ ಫ್ಯೂಲ್ ಸೆಲ್ಗಳಲ್ಲಿ ಸ್ಟೋರ್ ಆಗಿರುತ್ತೆ, ಹೆಚ್ಚು ಕಮ್ಮಿ ಇವಿ ತರ ಅಂತ ಅನ್ಕೊಳ್ಳಿ. ಆದ್ರೆ ಈಗ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಟಾಟಾ ಮೋಟಾರ್ಸ್ ಹೈಡ್ರೋಜನ್ ಇಂಜಿನ್ನೇ ರೆಡಿ ಮಾಡಿ ಹೈಡ್ರೋಜನ್ ಟ್ರಕ್ ಗಳನ್ನ ರೋಡಿಗೆ ಬಿಡ್ತಾ ಇದೆ. ಇತ್ತೀಚೆಗಷ್ಟೇ ಸಚಿವ ನಿತಿನ್ ಗಡ್ಕರಿ ಟಾಟಾ ಹೈಡ್ರೋಜನ್ ಟ್ರಕ್ ಗಳ ಟ್ರಯಲ್ ರನ್ ಗೆ ಚಾಲನೆ ಕೂಡ ಕೊಟ್ರು. ನೀವು ಸ್ಕ್ರೀನ್ ಮೇಲೂ ಕೂಡ ನೋಡ್ತಾ ಇದ್ದೀರಾ. ಒಂದೆರಡಲ್ಲ, ಬೇರೆ ಬೇರೆ ಪೆಲೋಡ್ ಕೆಪಾಸಿಟಿಯ 16 ಟ್ರಕ್ಸ್ ರೋಡಿಗೆ ಇಳಿತಾ ಇವೆ. ಪೆಲೋಡ್ ಅಂದ ತಕ್ಷಣ ರಾಕೆಟ್ ನೆನಪಾಗ್ಬೋದು, ಆದ್ರೆ ಪೆಲೋಡ್ ಅಂದ್ರೆ ವಾಹನಕ್ಕೆ ಎಷ್ಟು ಲೋಡಿಂಗ್ ಕೆಪಾಸಿಟಿ ಇದೆ ಅಂತ ಅರ್ಥ. ಏನೋ ಈ ಟ್ರಕ್ ಗಳು ಆಲ್ಮೋಸ್ಟ್ 24 ತಿಂಗಳು ದೇಶದ ಬೇರೆ ಬೇರೆ ಕಮರ್ಷಿಯಲ್ ರೂಟ್ ಗಳಲ್ಲಿ ಓಡಾಡಲಿವೆ. ದಿಲ್ಲಿ NCR, ಮುಂಬೈ, ಪುಣೆ, ಸೂರತ್, ವಡೋದರ, ಜಮ್ಶೆಡ್ಪುರ್, ಕಳಿಂಗನಗರ್ ಹೀಗೆ ಇಂಪಾರ್ಟೆಂಟ್ ರೂಟ್ ಗಳಲ್ಲಿ ಟೆಸ್ಟಿಂಗ್ ನಡೆಯುತ್ತೆ. ಆದ್ರೆ ಆಗ್ಲೇ ಹೇಳಿದ ಹಾಗೆ ಈ 16 ಟ್ರಕ್ ಪೈಕಿ ಎಲ್ಲಾ ಫ್ಯೂಲ್ ಸೆಲ್ ವಾಹನಗಳಲ್ಲ. ಇಂಟರ್ನಲ್ ಕಂಬಸ್ಟನ್ ಎಂಜಿನ್, ICE ಇಂಜಿನ್ ಅಥವಾ ಡೀಸೆಲ್ ಎಂಜಿನ್ ರೀತಿ ರೆಗ್ಯುಲರ್ ಎಂಜಿನ್ ಇರೋ ಟ್ರಕ್ಗಳು ಇವೆ ಅನ್ನೋದು ಇಂಟ್ರೆಸ್ಟಿಂಗ್ ವಿಚಾರ. 3 ಮಾಡೆಲ್, 500 ಕಿಲೋಮೀಟರ್ ರೇಂಜ್. ಎಸ್ ಸ್ನೇಹಿತರೆ, ಮೊದಲ ಲಾಂಚ್ ನಲ್ಲೇ ಒಟ್ಟೊಟ್ಟಿಗೆ 3 ಮಾಡೆಲ್ ಬರ್ತಾ ಇವೆ. ಅಂದ್ರೆ ಸಾಕಷ್ಟು ವರ್ಷಗಳ ರಿಸರ್ಚ್, ಇನೋವೇಷನ್ ಹಾಗೂ ಡೆವಲಪ್ಮೆಂಟ್ ಆಗಿದೆ. 3 ಮಾಡೆಲ್ ಪೈಕಿ ಒಂದು ಮಾತ್ರ FCEV ಅಂದ್ರೆ ಫ್ಯೂಲ್ ಸೆಲ್ ಎಲೆಕ್ಟ್ರಿಕ್ ವೆಹಿಕಲ್. ಇನ್ನೆರಡು ICE ಟ್ರಕ್ಗಳು ಅಥವಾ H2ICEಗಳು. ಟಾಟಾ ಪ್ರೈಮಾ ಟ್ರಕ್ ನಿಮ್ಮಲ್ಲಿ ಕೆಲವರಿಗೆ ಪರಿಚಯ ಇರಬಹುದು. ಅದೇ ಟಾಟಾ ಪ್ರೈಮಾ H.55S ಮಾಡೆಲ್ ನಲ್ಲಿ ಒಂದು ಹೈಡ್ರೋಜನ್ ಫ್ಯೂಯಲ್ ಸೆಲ್ ವೇರಿಯಂಟ್ ಹಾಗೂ ಒಂದು ಹೈಡ್ರೋಜನ್ ICE ವೇರಿಯಂಟ್ ಕೂಡ ಬರ್ತಾ ಇದೆ. ಜೊತೆಗೆ H.28 ಮಾಡೆಲ್ ನಲ್ಲೂ ಕೂಡ ಒಂದು ICE ಟ್ರಕ್ ಬರ್ತಾ ಇದೆ. 3 ವೇರಿಯಂಟ್ ಗಳ ರೇಂಜ್ 300 ರಿಂದ 500 ಕಿಲೋಮೀಟರ್ ಇರುತ್ತೆ ಅಂತ ಟಾಟಾ ಹೇಳ್ತಾ ಇದೆ. ಸಾಮಾನ್ಯವಾಗಿ ಭಾರತದಲ್ಲಿ ಟ್ರಕ್ಗಳು ದಿನಕ್ಕೆ ಸರಾಸರಿ 400 ರಿಂದ 450 ಕಿಲೋಮೀಟರ್ ಕವರ್ ಮಾಡ್ತವೆ. ಹಾಗಾಗಿ ಈ ರೇಂಜ್ ಬೇಕಾದಷ್ಟಾಯ್ತು. ಹಾಗಿದ್ರೆ ಹೈಡ್ರೋಜನ್ ಇಂಟರ್ನಲ್ ಕಂಬಸ್ಟನ್ ಇಂಜಿನ್ ಹಾಗೂ ಫ್ಯೂಲ್ ಸೆಲ್ ಹೇಗೆ ಕೆಲಸ ಮಾಡ್ತವೆ? ಹೈಡ್ರೋಜನ್ ಎಂಜಿನ್ ನಿಜಕ್ಕೂ ಸೇಫಾ ಅಂತ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯಕ್ಕಿಂತ ಮುಂಚೆ ಸಿಂಗಪುರ್, ಮಲೇಷ್ಯಾ, ಥೈಲ್ಯಾಂಡ್ಗೆ 7 ಸ್ಯಾಂಡ್ಸ್ ಟೂರಿಸಂ ಕಂಪನಿ ಹೊಸ ಟ್ರಿಪ್ ಆಯೋಜಿಸಿದೆ. ಆಫರ್ ಪ್ರೈಸ್ ಕೇವಲ 1,43,500 ರೂಪಾಯಿ ಮಾತ್ರ. 3 ಕಂಟ್ರೀಸ್, 9 ನೈಟ್ 10 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೀಲ್ಸ್, AC ಟ್ರಾನ್ಸ್ಪೋರ್ಟ್, ವೀಸಾ ಎಲ್ಲ ಸೇರಿರುತ್ತೆ. ಹಾಗೆ ಸೆಂಟೋಸಾ ಐಲ್ಯಾಂಡ್, ಯೂನಿವರ್ಸಲ್ ಸ್ಟುಡಿಯೋಸ್, ಸಿಂಗಪುರ್ ಸಿಟಿ ಟೂರ್, ಕೌಲಾಲಂಪುರ್ ಸಿಟಿ ಟೂರ್, ಟೈಗರ್ ಪಾರ್ಕ್, ಪಟಾಯಾ ಸಿಟಿ ಟೂರ್, ಕೋರಲ್ ಐಲ್ಯಾಂಡ್ ಟೂರ್ ವಿತ್ ಸ್ಪೀಡ್ ಬೋಟ್, ಅಲ್ಕಜಾರ್ ಶೋ, ಬ್ಯಾಂಕಾಕ್ ಸಿಟಿ ಟೂರ್, ಸಫಾರಿ ವರ್ಲ್ಡ್, ಟ್ರಾವೆಲ್ ಇನ್ಶೂರೆನ್ಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಎಲ್ಲವೂ ಇರುತ್ತೆ. ಹೊರಡೋ ದಿನ ಮೇ 5, 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಬಹುದು. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಎಂಜಿನ್ ನಲ್ಲಿ ಬದಲಾವಣೆ. ಸ್ನೇಹಿತರೆ, ನಿಮಗಿಲ್ಲೊಂದು ಪ್ರಶ್ನೆ ಬರುತ್ತೆ. ಒಂದೇ ಇಂಧನ ಬಳಸಿ 2 ಬೇರೆ ಬೇರೆ ರೂಟ್ ಅಲ್ಲಿ ಯಾಕೆ ಈ ಟೆಕ್ನಾಲಜಿಯನ್ನ ಯೂಸ್ ಮಾಡ್ತಾ ಇದ್ದಾರೆ ಅಂತ. ಮೊದಲು ಫ್ಯೂಲ್ ಸೆಲ್ ಟೆಕ್ನಾಲಜಿ ಬಂತು. ಅದರಲ್ಲಿ ಹೈಡ್ರೋಜನ್ ಇಂಧನ ಫ್ಯೂಲ್ ಸೆಲ್ ಒಳಗೆ ವಿದ್ಯುತ್ ಉತ್ಪಾದನೆ ಮಾಡುತ್ತೆ. ಆ ವಿದ್ಯುತ್ ಬಳಸಿ ಇವಿ ರೀತಿ ವಾಹನ ಓಡುತ್ತೆ. ಹಾಗಿದ್ಮೇಲೆ ಡೀಸೆಲ್ ಇಂಜಿನ್ ರೀತಿ ಹೈಡ್ರೋಜನ್ ಇಂಜಿನ್ ಯಾಕೆ ಬರ್ತಾ ಇದೆ ಅನ್ನೋ ಪ್ರಶ್ನೆ ಕೇಳಬಹುದು. ಕಾರಣ ಇಷ್ಟೇ, ಫ್ಯೂಲ್ ಸೆಲ್ ವಾಹನ ತಯಾರಿಕೆ ಇವಿಗಿಂತ ಕಾಸ್ಟ್ಲಿ ಆಗುತ್ತೆ.
EV ರೀತಿ ಬ್ಯಾಟರಿ ಬೇಕು, ಜೊತೆಗೆ ಫ್ಯೂಲ್ ಸೆಲ್ ಕೂಡ ಬೇಕು. ಇದರ ಬದಲು ಈಗ ಆಲ್ರೆಡಿ ಇರೋ ಡೀಸೆಲ್ ಇಂಜಿನ್ಗಳಿಗೆನೆ ಒಂದಷ್ಟು ಬದಲಾವಣೆ ಮಾಡಿ ಹೈಡ್ರೋಜನ್ ಕಂಬಷನ್ ಆಗೋ ರೀತಿ ಮಾಡೋಕೆ, ಇಂಜಿನ್ ತಯಾರಿಕೆ ಮಾಡೋಕೆ ಸಾಕಷ್ಟು ಕಂಪನಿಗಳು ಪ್ರಯತ್ನ ಪಡ್ತಾನೆ ಇದ್ವು. ಇದರಿಂದ ಇಂಜಿನ್ ತಯಾರಕ ಕಂಪನಿಗಳ ಬಿಸ್ನೆಸ್ ಕೂಡ ಉಳ್ಕೊಳ್ಳುತ್ತೆ, ಜೊತೆಗೆ ಕಮ್ಮಿ ಖರ್ಚಿನ ಹೈಡ್ರೋಜನ್ ಟೆಕ್ನಾಲಜಿಯನ್ನ ಅಭಿವೃದ್ಧಿ ಮಾಡದಂಗಾಗುತ್ತೆ ಅನ್ನೋ ಲೆಕ್ಕಾಚಾರ. ಆದರೆ ಇದರಲ್ಲಿ ಬೇಕಾದಷ್ಟು ಚಾಲೆಂಜಸ್ ಇವೆ. ಪೆಟ್ರೋಲ್ ಡೀಸೆಲ್ ಟ್ಯಾಂಕ್ ತರ ರೆಗ್ಯುಲರ್ ಟ್ಯಾಂಕ್ ನಲ್ಲಿ ಹೈಡ್ರೋಜನ್ ಇಡಕ್ ಬರಲ್ಲ. ಹೈ ಪ್ರೆಷರ್ ಟ್ಯಾಂಕ್ ಬೇಕು. ಹೈಡ್ರೋಜನ್ ಕಣಗಳು ಸಖತ್ ಚಿಕ್ಕದಾಗಿರ್ತವೆ, ಹಾಗಾಗಿ ಈಸಿಯಾಗಿ ಲೀಕ್ ಆಗೋ ಅಪಾಯ ಕೂಡ ಇರುತ್ತೆ. ಗ್ಯಾಸ್ ಲೀಕ್ ಆದ್ರೆ ಬೆಂಕಿ ಹತ್ಕೊಳ್ಳೋ ಡೇಂಜರ್ ಕೂಡ ಇರುತ್ತೆ, ಯಾಕಂದ್ರೆ ಪೆಟ್ರೋಲ್ ಡೀಸೆಲ್ಗಿಂತ ಇದು ಬೇಗ ಉರಿಯುತ್ತೆ. ಜೊತೆಗೆ ಹೈಡ್ರೋಜನ್ಗೆ ಬೆಂಕಿ ಬಿದ್ದಾಗ ಕೂಡಲೇ ಕಣ್ಣಿಗೆ ಕಾಣಿಸೋದು ಇಲ್ಲ, ಇನ್ವಿಸಿಬಲ್ ಫ್ಲೇಮ್ ಸುಡ್ತಾ ಇರುತ್ತಷ್ಟೇ. ಹಾಗಾಗಿ ಫೈರ್ ಡಿಟೆಕ್ಷನ್ ಕೂಡ ಸ್ವಲ್ಪ ಲೇಟ್ ಆಗುತ್ತೆ. ಇದೆಲ್ಲವನ್ನ ಕಂಟ್ರೋಲ್ ಮಾಡೋಕೆ ಸ್ಟೋರೇಜ್ ಹಾಗೂ ಕಂಬಷನ್ ಸಿಸ್ಟಮ್ಗಳಲ್ಲಿ ಸಾಕಷ್ಟು ಬದಲಾವಣೆ ಮಾಡಲೇಬೇಕು. ಟಾಟಾ ಈಗ ಅದನ್ನೇ ಮಾಡಿದೆ. ಉದಾಹರಣೆಗೆ ಫ್ಯೂಲ್ ಇಂಜೆಕ್ಷನ್ ಸಿಸ್ಟಮ್ ಚೇಂಜ್ ಮಾಡೋದು, ಅಂದ್ರೆ ಹೈಡ್ರೋಜನ್ ಇಂಜಿನ್ ಅನ್ನ ಎಂಟರ್ ಆಗೋ ವಿಧಾನ ಇದೆಯಲ್ಲ, ಬೇಗ ಉರಿಯೋದ್ರಿಂದ ಇಗ್ನಿಷನ್ ಟೈಮಿಂಗ್ ಚೇಂಜ್ ಮಾಡಬೇಕು. ಅದಕ್ಕೆ ಸ್ಪೆಷಲ್ ಸ್ಪಾರ್ಕ್ ಪ್ಲಗ್ ಬೇಕು. ಡೀಸೆಲ್ ಇಂಜಿನ್ಗೆ ಸ್ಪಾರ್ಕ್ ಪ್ಲಗ್ ಬೇಡ, ಆದ್ರೆ ಹೈಡ್ರೋಜನ್ ಇಂಜಿನ್ಗೆ ಬೇಕು. ಜೊತೆಗೆ ಇಂಜಿನ್ ಹಾಗೂ ಟ್ಯಾಂಕ್ ನ ವಾಲ್ವ್, ಪಿಸ್ಟನ್, ಸೀಲ್ಗಳೆಲ್ಲ ಸಖತ್ ಬಂದೋಬಸ್ತ್ ಆಗಿರಬೇಕು. ಇಂಜಿನ್ ಸಿಲಿಂಡರ್ ನಲ್ಲೂ ಒಂದಷ್ಟು ಬದಲಾವಣೆ ಆಗಬೇಕು. ಅಲ್ಲದೆ ಇವುಗಳಲ್ಲಿ ಏರ್ ಮಿಕ್ಸ್ ಆಗೋ ವಿಧಾನ ಕೂಡ ಪೆಟ್ರೋಲ್ ಡೀಸೆಲ್ ಇಂಜಿನ್ಗಿಂತ ವಿಭಿನ್ನ. ಜೊತೆಗೆ ಹೈಡ್ರೋಜನ್ ಇಂಜಿನ್ ಡೀಸೆಲ್ ಇಂಜಿನ್ಗಿಂತಲೂ ಸಖತ್ ಹೀಟ್ ಆಗುತ್ತೆ, ಹಾಗಾಗಿ ಕೂಲಿಂಗ್ ಸಿಸ್ಟಮ್ ಕೂಡ ಸ್ಟ್ರಾಂಗ್ ಇರಬೇಕು. ಅದು ಬಿಟ್ರೆ ಈ ಇಂಜಿನ್ ಕೆಲಸ ಮಾಡೋದು ರೆಗ್ಯುಲರ್ ಡೀಸೆಲ್ ಇಂಜಿನ್ ರೀತಿನೇ, ಅಂದ್ರೆ 4 ಸ್ಟ್ರೋಕೆ ಇರುತ್ತೆ. ಆದ್ರೆ ಇದರಿಂದ ಹೊರಬರೋ ಹೆಚ್ಚಿನ ಅನಿಲಗಳಿದಾವಲ್ಲ, ಎಕೋ ಫ್ರೆಂಡ್ಲಿ. ಜಾಸ್ತಿ ಬರೋದು ನೀರಾವಿ, ಜೊತೆಗೆ ಚೂರು ನೈಟ್ರೋಜನ್ ಆಕ್ಸೈಡ್ ಕೂಡ ಬರ್ಬೋದು. ನಿಮ್ಗೆ ಗೊತ್ತಿರಲಿ, ನೈಟ್ರೋಜನ್ ಆಕ್ಸೈಡ್ ಅನ್ನ ಲಾಫಿಂಗ್ ಗ್ಯಾಸ್ ಅಂತಲೂ ಕರೀತಾರೆ. ಸುಮ್ನೆ ನಗು ಬರೆಸೋ ಅನಿಲ ಇದು. ಸೊ ಹೆಚ್ಚಿನ ಪ್ರಮಾಣದಲ್ಲಿ ಎಮಿಷನ್ ಆದ್ರೆ ಪ್ರಾಣಿಗಳಿಗೂ ಪರಿಸರಕ್ಕೂ ಹಾನಿ ಆಗೋ ಚಾನ್ಸಸ್ ಅಂತೂ ಇದ್ದೇ ಇರುತ್ತೆ. ಆದ್ರೆ ಹೈಡ್ರೋಜನ್ ಎಂಜಿನ್ ನಲ್ಲಿ ನೈಟ್ರೋಜನ್ ಆಕ್ಸೈಡ್ ಯಾಕೆ ಬರುತ್ತೆ ಅಂತ ನೀವು ಕೇಳ್ಬೋದು. ಈ ಇಂಜಿನ್ ಅಲ್ಲೂ ಗಾಳಿ ಮಿಕ್ಸ್ ಆಗಿ ಕಂಬಷನ್ ಆಗುತ್ತಲ್ಲ, ಗಾಳಿಯಲ್ಲಿ ಹೆಚ್ಚಾಗಿರೋದು ನೈಟ್ರೋಜನ್. ಹೈ ಟೆಂಪರೇಚರ್ ನಲ್ಲಿ ನೈಟ್ರೋಜನ್ ಉರಿದಾಗ ನೈಟ್ರೋಜನ್ ಆಕ್ಸೈಡ್ಗಳು ರಿಲೀಸ್ ಆಗ್ತವೆ. ಸೊ ಇದಿಷ್ಟು ಹೈಡ್ರೋಜನ್ ಇಂಟರ್ನಲ್ ಕಂಬಷನ್ ಸಾಧಕ ಬಾಧಕಗಳು. ಎಷ್ಟೇ ಚಾಲೆಂಜಿಂಗ್ ಇದ್ರೂ ಕೂಡ ಫ್ಯೂಚರ್ ಟೆಕ್ನಾಲಜಿ ರೀತಿನೇ ಕಾಣಿಸ್ತಾ ಇದೆ. ಆದ್ರೆ ಒಂದ್ಸಲ ಕಂಪ್ಲೀಟ್ ಆಗಿ ಟೆಸ್ಟಿಂಗ್ ಆಗಿ ಲಾಂಚ್ ಆಗಬೇಕು ಅಷ್ಟೇ. ಈಗ ಫ್ಯೂಲ್ ಸೆಲ್ ಟೆಕ್ನಾಲಜಿ ಬಗ್ಗೆ ಕೂಡ ಕ್ವಿಕ್ ಆಗಿ ನಾವು ಕಲ್ತ್ಕೊಂಡ್ಬಿಡೋಣ, ಹೇಗೆ ವರ್ಕ್ ಆಗುತ್ತೆ ಇದು ಅಂತ. ಸ್ನೇಹಿತರೆ, ಹೈಡ್ರೋಜನ್ ಫ್ಯೂಲ್ ಸೆಲ್ ಟೆಕ್ನಾಲಜಿಯಲ್ಲೂ ಕೂಡ ರೆಗ್ಯುಲರ್ ಬ್ಯಾಟರಿ ತರ ಕೆಮಿಕಲ್ ರಿಯಾಕ್ಷನ್ ಆಗಿ ವಿದ್ಯುತ್ ಉತ್ಪಾದನೆಯಾಗುತ್ತೆ. ಹೈಡ್ರೋಜನ್ ಹಾಗೂ ಆಕ್ಸಿಜನ್ ಮಧ್ಯೆ ಎಲೆಕ್ಟ್ರೋಕೆಮಿಕಲ್ ರಿಯಾಕ್ಷನ್ ಆಗುತ್ತೆ. ಹೈಡ್ರೋಜನ್ ಫ್ಯೂಲ್ ಸೆಲ್ ನಲ್ಲಿ ಸಾಕಷ್ಟು ವೆರೈಟಿ ಇವೆ. ಜಾಸ್ತಿ ಕಂಡುಬರೋದು ಪ್ರೋಟಾನ್ ಎಕ್ಸ್ಚೇಂಜ್ ಮೆಂಬ್ರೇನ್ ಫ್ಯೂಲ್ ಸೆಲ್ ಅಥವಾ PEMFC ಅನ್ನೋ ವೆರೈಟಿ. ಮೆಂಬ್ರೇನ್ ಅಂದ್ರೇನು? ಪದರ ಅಂತ. ಈ ಪದರದ ಕೆಲಸ ಏನು ಮುಂದೆ ಗೊತ್ತಾಗುತ್ತೆ, ಹೇಳ್ತಾ ಹೋಗ್ತೀವಿ. ಸದ್ಯಕ್ಕೆ ರೆಗ್ಯುಲರ್ ಬ್ಯಾಟರಿ ರೀತಿ ಫ್ಯೂಲ್ ಸೆಲ್ ನಲ್ಲೂ ಕೂಡ ಆನೋಡ್ ಹಾಗೂ ಕ್ಯಾಥೋಡ್ ಇರುತ್ತವೆ, ಅಂದ್ರೆ ಪಾಸಿಟಿವ್ ಮತ್ತು ನೆಗೆಟಿವ್ ಎಲೆಕ್ಟ್ರೋಡ್ಸ್. ಆನೋಡ್ ನಲ್ಲಿ ಪ್ಲಾಟಿನಂ ಇರುತ್ತೆ. ಈ ಪ್ಲಾಟಿನಂ ಸಹಾಯದಿಂದ ಹೈಡ್ರೋಜನ್ ಕಣಗಳು ಒಡೆದು ಅದರಿಂದ ಪ್ರೋಟಾನ್ ಹಾಗೂ ಎಲೆಕ್ಟ್ರಾನ್ ಸಪರೇಟ್ ಆಗುತ್ತೆ. ಸಪರೇಟ್ ಆದ ಪ್ರೋಟಾನ್ಗಳು ಪ್ರೋಟಾನ್ ಎಕ್ಸ್ಚೇಂಜ್ ಮೆಂಬ್ರೇನ್ ಮೂಲಕ ಪಾಸ್ ಆಗಿ ಕ್ಯಾಥೋಡ್ ಕಡೆ ಹರಿಯುತ್ತೆ. ಆದರೆ ಎಲೆಕ್ಟ್ರಾನ್ ಈ ಮೆಂಬ್ರೇನ್ ಮೂಲಕ ಪಾಸ್ ಆಗಲ್ಲ. ಪರಿಣಾಮ ಎಲೆಕ್ಟ್ರಾನ್ಗಳು ಬೇರೊಂದು ಸರ್ಕ್ಯೂಟ್ ಮೂಲಕ ಹರಿತವೆ. ಎಲೆಕ್ಟ್ರಾನ್ ಹರಿಯುವಿಕೆ ಅಂದ್ರೇನು? ವಿದ್ಯುತ್ನ ಹರಿಯುವಿಕೆ ಅಂತ ಅರ್ಥ. ಇದೇ ವಿದ್ಯುತ್ ಬ್ಯಾಟರಿ ಚಾರ್ಜಿಂಗ್ಗೆ ಯೂಸ್ ಆಗುತ್ತೆ. ಇಲ್ಲಿ ನೀರು ಬೈ ಪ್ರಾಡಕ್ಟ್ ಆಗಿ ಬಂದಿದ್ದೆಲ್ಲಿಂದ ಅಂತ ನೀವು ಕೇಳ್ಬೋದು. ಪ್ರೋಟಾನ್ ಎಕ್ಸ್ಚೇಂಜ್ ಮೆಂಬ್ರೇನ್ ದಾಟಿ ಪ್ರೋಟಾನ್ಗಳು ಕ್ಯಾಥೋಡ್ ನಲ್ಲಿ ಶೇಖರಣೆ ಆಗ್ತಾ ಇರ್ತಾವಲ್ಲ, ಅಲ್ಲಿ ಅವು ಗಾಳಿಯಲ್ಲಿರೋ ಆಕ್ಸಿಜನ್ ಜೊತೆಗೆ ರಿಯಾಕ್ಟ್ ಆಗ್ತವೆ. ಅದರ ಬೈ ಪ್ರಾಡಕ್ಟೇ ನೀರು. ಜೊತೆಗೆ ಇನ್ನೊಂದು ಪಾಯಿಂಟ್ ಏನು ಅಂದ್ರೆ, ಹೈಡ್ರೋಜನ್ ಇಂಜಿನ್ ವಾಹನಗಳಿಗಿಂತ ಹೈಡ್ರೋಜನ್ ಫ್ಯೂಲ್ ಸೆಲ್ ಎಫಿಷಿಯನ್ಸಿ ಜಾಸ್ತಿ, ಅಂದ್ರೆ ಹೆಚ್ಚು ರೇಂಜ್ ಕೊಡ್ತವೆ. ಜೊತೆಗೆ EV ರೀತಿ ಸೈಲೆಂಟ್ ಆಪರೇಷನ್, ಝೀರೋ ಎಮಿಷನ್ ಇದೆ. IC ಇಂಜಿನ್ಗಿಂತ ಸೇಫ್ ಕೂಡ. ಆದ್ರೆ ಆಗ್ಲೇ ಹೇಳಿದ ಹಾಗೆ ಖರ್ಚು ಜಾಸ್ತಿ ಅನ್ನೋ ಕಾರಣಕ್ಕೆ ಹೈಡ್ರೋಜನ್ ಇಂಜಿನ್ಗಳು ಕೂಡ ಈಗ ಮುನ್ನೆಲೆಗೆ ಬರ್ತಾ ಇವೆ. ಟಾಟಾ ಈ ವಿಚಾರದಲ್ಲಿ ಮೊದಲ ಪ್ರಯತ್ನ ಮಾಡಿದೆ. ಈಗ ಆಲ್ರೆಡಿ ಟಾಟಾದ 15 ಹೈಡ್ರೋಜನ್ ಫ್ಯೂಲ್ ಸೆಲ್ EV ಬಸ್ಗಳು ದಿಲ್ಲಿಯಲ್ಲಿ ಆಪರೇಟ್ ಆಗ್ತಾ ಇವೆ. ಈಗ ಟ್ರಕ್ಗಳ ಸರದಿ, ಅದರಲ್ಲೂ ಕೂಡ ಹೈಡ್ರೋಜನ್ ಇಂಜಿನ್ ಟ್ರಕ್ಗಳ ಸರದಿ. ಇದರಿಂದ ದೇಶಕ್ಕಂತೂ ಲಾಭ ಇದ್ದೇ ಇದೆ. ಪೆಟ್ರೋಲ್ ಡೀಸೆಲ್ಗೆ ಆಲ್ಟರ್ನೇಟಿವ್ ಆಗಿ ಇನ್ನು ಎಷ್ಟು ಟೆಕ್ನಾಲಜಿ ಬರುತ್ತೋ ಬರಲಿ, ಅದರಲ್ಲಿ ಬೆಸ್ಟ್ ಯಾವ್ದಾದ್ರು ಉಳ್ಕೊಂಡು ಎಲ್ಲರೂ ಅದನ್ನೇ ಯೂಸ್ ಮಾಡೋ ರೀತಿ ಆಗ್ಬಿಟ್ರೆ, ದೇಶದ ಪೆಟ್ರೋಲ್ ಡೀಸೆಲ್ ಇಂಪೋರ್ಟ್ ಕಮ್ಮಿ ಆದ್ರೆ ದೊಡ್ಡ ಪ್ರಮಾಣದ ದುಡ್ಡು ದೇಶದಲ್ಲೇ ಉಳ್ಕೊಳ್ಳುತ್ತೆ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.